ಮೀನರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಮೀನರಾಶಿಯವರಿಗೆ ಯಾರ ಜೊತೆಯಲ್ಲಿಯೂ ಸಹ ಜಗಳ ಮನಸ್ತಾಪಗಳಾಗಬಾರದು ಅನ್ನೋ ಉದ್ದೇಶದ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರ ಜೊತೆಗೆ ಬೇಕಾದ್ರೂ ಆಗಿರಲಿ, ಸ್ನೇಹಿತರ ಜೊತೆಗಾಗಿರಲಿ, ಅಪ್ಪ ಅಮ್ಮನ ಜೊತೆಗಾಗಿರಲಿ, ಅತ್ತೆ ಮಾವನ ಜೊತೆಗೆ ಬೇಕಾರಾಗಿರಲಿ, ಸಹೋದ್ಯೋಗಿಗಳು, ನಿಮ್ಮ ಜೊತೆ ಕೆಲಸ ಮಾಡೋರು, ನಿಮ್ಮ ಮೇಲಧಿಕಾರಿಗಳು, ನಿಮ್ಗಿಂತ ಕೆಳಗಡೆ ಕೆಲಸ ಮಾಡೋರು, ನಿಮ್ಮ ಜೊತೆ ಬಿಸ್ನೆಸ್ ಮಾಡುವ ಬಿಸ್ನೆಸ್ ಪಾರ್ಟ್ನರ್ಸು, ನಿಮ್ಮ ಮಕ್ಕಳ ಜೊತೆಗೆ ಬೇಕಾರಾಗಿರಲಿ, ಯಾರ ಜೊತೆಗೆ ಬೇಕಾರಾಗಿರಲಿ, ಮೀನರಾಶಿಯವರು ಯಾರ ಜೊತೆಗೂ ಜಗಳ ಮನಸ್ತಾಪಗಳು ಮಾಡಬಾರದು. ಅಂದಾಗ ಜಗಳ ಏನಕ್ಕೆ ಮಾಡ್ತಾರೆ ಅನ್ನೋದು ಕಾರಣ ತಿಳ್ಕೊಳ್ಬೇಕಲ್ಲ. ಆದ್ದರಿಂದ ಮೀನರಾಶಿಯವರಿಗೆ ಯಾರ ಜೊತೆಗೆ ಬೇಕಾರಾಗಿರಲಿ ಜಗಳ ಮನಸ್ತಾಪ ಆಗಲಿಕ್ಕೆ ಕಾರಣ ಏನು ಹಾಗೂ ತುಂಬ ಸಿಂಪಲ್ ಪರಿಹಾರಗಳೇನು, ಏನು ಮಾಡಿದ್ರೆ ತುಂಬ ಸಿಂಪಲ್ ಆಗಿ ಅವರಿಗೆ ಜಗಳ ಮನಸ್ತಾಪ ಅನ್ನೋದೇ ಪರಿಹಾರ ಆಗ್ಬಿಟ್ಟು ಐಕ್ಯಮತ್ಯ ಬರುತ್ತೆ. ಐಕ್ಯಮತ್ಯ ಅಂದ್ರೇನು? ಒಳ್ಳೆ ಜಗಳ ಮನಸ್ತಾಪಗಳು ಏನು ಇಲ್ಲದೆ ಒಳ್ಳೆ ಗಟ್ಟಿಯಾಗಿ ಫ್ರೆಂಡ್ಶಿಪ್ ಇರ್ತಕ್ಕಂಥದ್ದು, ಆ ಒಂದು ಇಬ್ಬರ ಮಧ್ಯೆನ ಬಾಂಧವ್ಯಗಳು ಜಾಸ್ತಿ ಗಟ್ಟಿ ಆಗ್ತಕ್ಕಂಥದ್ದಕ್ಕೆ ಏನು ಅಂತ. ಸೊ ಅದರಿಂದ ಬಹಳ ಪ್ರಮುಖವಾದಂಥ ವಿಡಿಯೋ ಇದು. ಮೀನರಾಶಿಯವರಿಗೆ ದಯವಿಟ್ಟು ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದೇನೆಂದರೆ, ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬ ಮೀನರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಲಿ, ಅವರಿಗೂ ಸಹ ಜಗಳ ಮನಸ್ತಾಪಗಳು ಏನಕ್ಕಾಗ್ತಾ ಇದೆ, ಕಾರಣ ಏನು, ಪರಿಹಾರ ಏನು ಅನ್ನುವಂಥದ್ದು ಅವರು ತಿಳ್ಕೊಳ್ಳೋಂಗಾಗಲಿ, ಒಳ್ಳೆಯದಾಗಲಿ, ಒಟ್ಟಿನಲ್ಲಿ ಒಳ್ಳೆಯದಾಗಲಿ ಅಂತ ಅಲ್ವಾ. ಮೊದಲನೇದಾಗಿ ಒನ್ ಬೈ ಒನ್ ಹೇಳ್ಕೊಂಡು ಹೋಗ್ತೇನೆ. ಮೊಟ್ಟ ಮೊದಲನೇದಾಗಿ ಜಾತಕ. ಮೀನರಾಶಿಯವರ ಜಾತಕದಲ್ಲಿ ಕೆಲವಿಷ್ಟು ಪೊಸಿಷನ್ಗಳು, ಗ್ರಹ ಸ್ಥಿತಿಗಳ ಸ್ಥಾನ ಪೊಸಿಷನ್ಗಳಿಂದಾಗಿ ಜಗಳ ಮನಸ್ತಾಪಗಳು ಜಾಸ್ತಿ ಆಗಿಬಿಡುತ್ತೆ. ಸಹಜ ಸ್ವಾಭಾವಿಕವಾಗಿ ನೋಡಿದಾಗೆ ಮೀನರಾಶಿಯವರು ಒಂದು ಸ್ವಲ್ಪ ಮುಂಗೋಪಿಗಳಾಗಿರ್ತಾರೆ, ಸ್ವಲ್ಪ ಹಠವಂತರಾಗಿರ್ತೀರ ನೀವು ಮೀನರಾಶಿಯವರು. ಮಾಡಬೇಕು ಅಂದ್ರೆ ಮಾಡಲೇಬೇಕದು, ಏನು ಬೇಕಾರಾಗಲಿ ಅಂತ. ನಿಮ್ಮ ತಾಳ್ಮೆಯೂ ಸಹ ಒಂದು ಸ್ವಲ್ಪ ಮಾತ್ರ, ಅದಕ್ಕಿಂತ ಮುಂದೆ ಮಾಡಬೇಕಿದು ಅನ್ನೋ ಥರ ಇರ್ತೀರ ನೀವು. ಸೊ ಅದರಿಂದ ಅದು ಎಲ್ಲರ ಹತ್ರ ಜೀರ್ಣಿಸ್ಕೊಳ್ಳೋಕ್ಕಾಗಲ್ಲ. ಸೊ ನಿಮ್ಮನ್ನು ನೋಡಿದಾಗ ಒಂದಿಷ್ಟು ಸಹಜ ಸ್ವಾಭಾವಿಕವಾಗಿ ಒಂದಿಷ್ಟು ಜಗಳ ಮನಸ್ತಾಪಗಳು ನಿಮ್ಮ ಜೊತೆಗೆ ಮಾಡ್ತಾರೆ. ನೀವು ನಿಮ್ಮದೇ ಹಠವನ್ನು ಸಾಧಿಸ್ಲಿಕ್ಕೆ ಹೋಗ್ತೀರಾ. ಆದ್ದರಿಂದ ಅದನ್ನು ಹೊರತುಪಡಿಸಿದ್ರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ನಿಮ್ಮ ರಾಶಿಯಲ್ಲೇನಾದರೂ ಕುಜ ಇದ್ದರೆ, ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲೇನಾದರೂ ಅಂದರೆ ಕನ್ಯಾ ರಾಶಿಯಲ್ಲಿ ಕುಜ ಇದ್ದರೆ, ಅಥವಾ ರವಿಗ್ರಹ ಏನಾದರೂ ಕನ್ಯಾ ರಾಶಿಯಲ್ಲಿದ್ದರೆ, ಬಹಳಷ್ಟು ಜನಕ್ಕೆ ಇನ್ನೊಂದು ಏನಾಗ್ಬಿಡುತ್ತೆ ಅಂದರೆ, ರವಿಗ್ರಹ ಏನಾದರೂ ಮಿಥುನ ರಾಶಿಯಲ್ಲಿದ್ದರೂ ಸಹ ಅಷ್ಟೇ. ವಿವಾಹಿತ ಮೀನರಾಶಿಯ ಸ್ತ್ರೀಯರಿಗೆ ರವಿಗ್ರಹ ಏನಾದರೂ ಮಿಥುನ ರಾಶಿಯಲ್ಲಿದ್ದರೆ ಅತ್ತೆ ಮಾವಂದ ಜೊತೆಗೆ ಜಗಳ, ಅದು ಗಂಡಸಾಗಿದ್ದರೆ ಅವನ ಹೆಂಡತಿ ಅಪ್ಪ ಅವನ ಜೊತೆಗೂ ಜಗಳ ಆಗ್ಬಿಟ್ಟಿರ್ತದೆ. ಸೊ ಅದರಿಂದ ಈ ವಿವಾಹಿತ ಸ್ತ್ರೀಯರಿಗಂತೂ ಈ ಕಡೆ ತವ್ರ ಮನೆಯಲ್ಲೂ ಜಗಳ, ಈ ಕಡೆ ಅತ್ತೆ ಮಾವನ ಜೊತೆಗೂ ಜಗಳ, ಅದು ಬಹಳ ಸಮಸ್ಯೆ ಅನುಭವಿಸ್ಬಿಡ್ತಾರೆ ಅವರು. ಸೊ ಆದ್ದರಿಂದ ಅದು ಬಹಳ ಮುಖ್ಯ. ಅಂದರೆ ವೈಯಕ್ತಿಕ ಜಾತಕದಲ್ಲಿ ಸಪ್ತಮದಲ್ಲಿ ಕುಜ ಇದ್ದರೆ ನಿಮಗೆ ಸಿಗೋರೆಲ್ಲ ಬರೀ ಜಗಳ ಮಾಡೋರೆ. ಏನುಗಳ ಯಾರನ್ನ ಹತ್ರ ಬಂದರೂ ಜಗಳ ಮಾಡೋಕ್ಕೆ ಬರ್ತಾರಲ್ಲ, ಮೈ ಮೇಲೆ ಬರ್ತಾರಲ್ಲ, ಏನಕ್ಕೆ ನನಗೆ ಅಂತ. ಯಾಕೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಸಪ್ತಮದಲ್ಲಿ ಕುಜ ಇರಬಹುದು, ಸಪ್ತಮದಲ್ಲಿ ಪಾಪಗ್ರಹಗಳಿರಬಹುದು, ಅಥವಾ ನೀವೇ ಎಲ್ಲರ ಮೇಲೆ ಜಗಳ ಮಾಡ್ಕೊಂಡು ಹೋಗೋ ಸಾಧ್ಯತೆ ಇರ್ತದೆ. ಯಾವಾಗ ನಿಮ್ಮ ರಾಶಿಯಲ್ಲಿಯೇ ಪಾಪಗ್ರಹಗಳಿದ್ದರೆ, ಅದರಲ್ಲೂ ವಿಶೇಷವಾಗಿ ನಿಮ್ಮ ರಾಶಿಯಲ್ಲಿ ಕುಜ ಇದ್ದರೆ. ಎಟ್ ಪ್ರೆಸೆಂಟ್ ಅಂತೂ ಗೋಚಾರ ಫಲ ರೀತ್ಯ ನಿಮ್ಮ ರಾಶಿಯಲ್ಲಿ ರಾಹು ಇದ್ದಾನೆ, ಸಾಡೆ ಸಾತಿ ಬೇರೆ ಶುರುವಾಗಿದೆ ಮೀನರಾಶಿಯವರಿಗೆ. ಹೀಗೆ ಹಲವಾರು ಜಾತಕದ ಕಾರಣಗಳು, ವೈಯಕ್ತಿಕ ಜಾತಕ ಇರ್ಬೋದು, ಗೋಚಾರ ಫಲ ಇರ್ಬೋದು, ಮೀನರಾಶಿಯವರಿಗೆ ಎಲ್ಲರ ಜೊತೆಗೆ ಜಗಳ ಮನಸ್ತಾಪಗಳಾಗಲಿಕ್ಕೆ ಕಾರಣಗಳಾಗ್ಬಿಡುತ್ತೆ. ಇನ್ನು ಬುಧ, ಸಪ್ತಮಾಧಿಪತಿಗೆ ಬುಧ, ಆ ಬುಧನ ಸ್ಥಾನಮಾನ ಎಲ್ಲಿದೆ? ಬುಧ ಕನ್ಯಾ ರಾಶಿಯಲ್ಲಿದ್ದರೆ ಉಚ್ಚಸ್ಥಿತಿ ಓಕೆ ಸೂಪರ್. ಆದರೆ ಸಿಂಹರಾಶಿಯಲ್ಲಿ ನಿಮ್ಮ ಜಾತಕದಲ್ಲಿ ಬುಧ ಇದ್ದರೆ, ನಿಮ್ಮ ರಾಶಿಯಲ್ಲೇ ಬುಧ ಇದ್ದರೂ ನೀಚ ಸ್ಥಿತಿಯಲ್ಲಿ ಬುಧ ಆಗೋದ, ಅವಾಗ ಯಾರ ಜೊತೆಗೂ ಕೂಡ ಬರೋದೇ ಇಲ್ಲ. ಅಥವಾ ಎಲ್ಲರೂ ನಿಮಗೆ ಮೋಸನೇ ಮಾಡ್ತಾರೆ, ನೀವು ಯಾರ ಮೇಲೆ ಡಿಪೆಂಡೇ ಆಗೋಕ್ಕಾಗಲ್ಲ, ಜಗಳ ಮನಸ್ತಾಪಗಳೇ ಹೋಗ್ಬಿಡುತ್ತದು. ಸೊ ಅದರಿಂದ ವೈಯಕ್ತಿಕ ಜಾತಕ ಅಥವಾ ಗೋಚಾರ ಫಲ, ಸಾಡೆ ಸಾತಿ, ನಿಮ್ಮ ರಾಶಿಯಲ್ಲೇ ರಾಹು, ಗೋಚಾರದಲ್ಲಿ ಸಪ್ತಮದಲ್ಲಿಯೇ ಕೇತು, 7ನೇ ಮನೆಯಲ್ಲಿ ಕೇತು, ನಿಮ್ಮ ರಾಶಿಯಲ್ಲೇ ರಾಹು, ಸಾಡೆ ಸಾತಿ ಬೇರೆ ಶುರುವಾಗಿದೆ. ಸೊ ಗೋಚಾರ ಫಲದಲ್ಲಂತೂ ಜಗಳ ಮನಸ್ತಾಪಗಳಾಗಲಿಕ್ಕೆ ಹಲವಾರು ಕಾರಣಗಳಿದೆ. ಅಷ್ಟಲ್ಲದೆ ನಿಮ್ಮ ವೈಯಕ್ತಿಕ ಜಾತಕವು ಉತ್ತಮ ಇಲ್ಲದೆ ಹೋದಾಗ ಜಗಳ ಮನಸ್ತಾಪಗಳು ಸಾಮಾನ್ಯ. ಅದನ್ನು ಹೊರತುಪಡಿಸಿ ಇನ್ನೂ ಏನೇನು ಕಾರಣಗಳಿರಬಹುದಪ್ಪ ಅಂದರೆ, ನೀವು ವಾಸ ಮಾಡುವ ಜಾಗದ ವಾಸ್ತು. ಹಲವಾರು ಬಾರಿ ಏನಾಗ್ಬಿಡತ್ತೆ, ನೀವು ಬಾಡಿಗೆ ಮನೇಲಿರಿ, ಸ್ವಂತ ಮನೇಲಿರಿ, ಬಾಡಿಗೆ ಅಂಗಡಿಲಿರಿ, ಸ್ವಂತ ಅಂಗಡಿಲಿರಿ, ಬಾಡಿಗೆ ಆಫೀಸ್ ಇರಲಿ, ಸ್ವಂತ ಆಫೀಸ್ ಇರಲಿ, ನೀವಿರುವ ವಾಸ ಮಾಡುವ ಜಾಗದಲ್ಲಿ ಈ ಅಗ್ನಿ ಮೂಲೆಯ ಒಂದು ಪ್ರಭಾವ ಏನಾದರೂ ಜಾಸ್ತಿ ಆಗಿಬಿಟ್ರೆ ನಿಮಗೆ ಅದು ವಾಸ್ತು ದೋಷವನ್ನುಂಟು ಮಾಡಿ ಸ್ವಲ್ಪ ಜಗಳ ಮನಸ್ತಾಪಗಳು, ಉಗ್ರ ವಾತಾವರಣ ಜಾಸ್ತಿ ಮಾಡಿಬಿಡುತ್ತೆ.
ಸೊ ಅಗ್ನಿಮೂಲೆ ಅನ್ನುವಂಥದ್ದು ಕಟ್ ಆಗಿಲ್ಲ, ಬೆಳೆದು ಬಿಟ್ಟಿದೆ. ಅಗ್ನಿಮೂಲೆಯಲ್ಲೇ ಮೇನ್ ಆಫೀಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ, ಅಥವಾ ಮನೆಯಲ್ಲಾದರೆ ಅಗ್ನಿಮೂಲೆಯಲ್ಲೇ ಎಲ್ಲಾದರೂ ಸ್ವಲ್ಪ ಜಾಸ್ತಿ ಹೊತ್ತು ಸ್ಪೆಂಡ್ ಮಾಡಿದ್ರಿ. ಬೆಡ್ರೂಮಲ್ಲಿ ಇರಬೇಕು ಅಂತಿಲ್ಲ, ಒಂದು ಎಕ್ಸ್ಟ್ರಾ ರೂಮ್ ಇದ್ದು ಜಾಸ್ತಿ ಹೊತ್ತು ನೀವು ಅಲ್ಲಿ ಸ್ಪೆಂಡ್ ಮಾಡ್ತೀರಾ ಅಂದರೂ ಸಹ ಸ್ವಲ್ಪ ಜಗಳ ಮನಸ್ತಾಪನೆ ಜಾಸ್ತಿ ಆಗುತ್ತೆ. ಹೆಣ್ಣು ಮಕ್ಕಳು ಸ್ವಲ್ಪ ಜಾಸ್ತಿ ಅಡುಗೆ ಮನೆಯಲ್ಲೇ ಇರ್ತಾರಲ್ವಾ, ಸೊ ಅಗ್ನಿಮೂಲೆಯಲ್ಲೇ ಅಡುಗೆ ಮನೆ ಇರ್ತದೆ, ಹೆಣ್ಣು ಮಕ್ಕಳು ಸ್ವಲ್ಪ ಜಾಸ್ತಿ ಅಡುಗೆ ಮನೆಯಲ್ಲೇ ಇರ್ತಾರೆ. ಅದರಿಂದಗೂ ಸಹ ಸ್ವಲ್ಪ ಅವ್ರಿಗೆ ತಾಳ್ಮೆ ಕಡಿಮೆ ಆಗ್ಬಿಡುತ್ತೆ. ಅಡುಗೆ ಮಾಡಿ 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 ಆ ಬೆಂಕಿ ಮುಂದೆ ಇದ್ದು ಕೂಡ ಸ್ವಲ್ಪ ಆ ದಿಕ್ಕಿದೆಯಲ್ಲ, ಅಗ್ನಿಮೂಲೆಯ ದಿಕ್ಕು, ಅದೇ ಸ್ವಲ್ಪ ಉಗ್ರತ್ವ ಸ್ವಭಾವವನ್ನು ತೋರಿಸ್ಬಿಡುತ್ತೆ, ಆಯ್ತಲ್ವ. ಅದರಿಂದ ಆ ವಾಸ್ತು ದೋಷಗಳಿಂದಾಗಿ ಹಲವಾರು ಬಾರಿ ಜಗಳ ಮನಸ್ತಾಪಗಳು ಜಾಸ್ತಿ ಆಗುತ್ತೆ. ಇನ್ನು ದೃಷ್ಟಿದೋಷ, ದೃಷ್ಟಿದೋಷದಿಂದಲೂ ಸಹ ಜಗಳ ಮನಸ್ತಾಪಗಳು. ಎಷ್ಟು ಚೆನ್ನಾಗಿ ಫ್ರೆಂಡ್ಸ್, ಒಳ್ಳೆ ಫ್ರೆಂಡ್ಸಪ್ಪ, ಏನು ಫ್ರೆಂಡ್ಶಿಪ್ಪು ಮಾರ ನಿಮ್ಮದು ಅಂತಾರೆ. ದೃಷ್ಟಿಯಾಗಿ ನೀವು ನಿಮ್ಮ ಫ್ರೆಂಡ್ ಹೊಡೆದಾಡಕತ್ಬಿಟ್ಟಿರ್ತೀರ. ಏನು ಜೋಡಿರಿ ನಿಮ್ಮದು, ಗಂಡ ಹೆಂಡ್ತಿ ಜೋಡಿ ನಂಬರ್ 1 ಅಂತಾರೆ. ಗಂಡ ಹೆಂಡ್ತಿ ಇಬ್ಬರು ಜಗಳ ಮಾಡಕ್ಕೆ ಸ್ಟಾರ್ಟು. ಏನೋ ಆ ಮಾವ ಅಳಿಯ ಅಂದ್ರೆ ನಿಮ್ಮ ಥರ ಇರಬೇಕು, ಅತ್ತೆ ಅಳಿಯ ಅಂದ್ರೆ ನಿಮ್ಮ ಥರ ಇರಬೇಕು, ಅತ್ತೆ ಸೊಸೆ ಅಂದ್ರೆ ನಿಮ್ಮ ಥರ ಇರಬೇಕು, ಮಾವ ಸೊಸೆ ಅಂದ್ರೆ ನಿಮ್ಮ ಥರ ಇರಬೇಕು, ತಂದೆ ಮಗಳು ಥರ ಇದ್ದೀರಾ ಅಂತ ಹೊಗಳ್ತಾರೆ. ದೃಷ್ಟಿಯಾಗಿ ನೆಕ್ಸ್ಟ್ ಡೇನೇ ಜಗಳ ಸ್ಟಾರ್ಟ್, ಮನೇಲಿ ನೆಮ್ಮದಿನೇ ಇರಲ್ಲ. ಒಳ್ಳೆ ಬಿಸ್ನೆಸ್ ಪಾರ್ಟ್ನರ್ ಸಿಕ್ಕಿದಾನೆ ಬಿಡಪ್ಪ, ನಿನಗೇನು ಒಳ್ಳೆ ಬಿಸ್ನೆಸ್ ಅಂತಾರೆ, ಪಾರ್ಟ್ನರ್ಗೆ ನಿಮಗೆ ಜಗಳ. ಈ ದೃಷ್ಟಿ ದೋಷದಿಂದಾಗಲೂ ಸಹ ನಿಮಗೆ ಜಗಳ ಮನಸ್ತಾಪಗಳು ಜಾಸ್ತಿ ಆಗಿಬಿಡುತ್ತೆ. ಸಿಕ್ಕಾವಡೆ ದೃಷ್ಟಿ ಆಗಿದೆ ಅಂತ. ಅದರ ನಂತರ ಮಾಟಮಂತ್ರವೂ ಕಾರಣ. ಮಾಟಮಂತ್ರ ಮಾಡಿಸಿಯೂ ಕೂಡ ಹೇಳಿದ್ರಲ್ಲ, ಹೊಟ್ಟೆ ನೋವು ಔಷಧಿ ಇದೆ, ಹೊಟ್ಟೆ ಕಿಚ್ಚೆಗೆ ಔಷಧಿ ಇಲ್ಲ ಅಂತ. ಸೊ ಒಂದಿಷ್ಟು ಮಾಟಮಂತ್ರಗಳು ನಿಮ್ಮ ಮೇಲೆ ಮಾಡಿ ಹಾಕ್ತಾರೆ, ಎಲ್ಲೋ ಒಂದಿಷ್ಟು ಕುಂಕುಮ ತೆಗೆದು ಹಾಕ್ತಾರೆ, ಮತ್ತೊಂದು ಕಡೆ ಎಲ್ಲೋ ಒಂದಿಷ್ಟು ಬೇರೆ ಏನೋ ಒಂದು ಲಿಂಬೆಣ್ಣು ಮಂತ್ರ ಸುಟ್ಟು ಹೋಗ್ತಾರೆ. ನಿಮಗೆ ಗೊತ್ತಿಲ್ದಂಗೆ ನಿಮ್ಮ ಬೆಡ್ರೂಮಲ್ಲಿ ಏನೋ ತಂದು ಬಿಸಾಕ್ಬಿಟ್ಟು ಹೋಗಿರ್ತಾರೆ, ಎಲ್ಲೋ ಬಟ್ಟೆ ತೆಗಿತಾ ಇರ್ತಾರೆ, ಒಳಗಡೆ ಏನೋ ಒಂದು ಇದೇನು ನಾನು ಇಟ್ಟಿಲ್ವಲ್ಲ ಯಾವತ್ತು, ಇದೇನಿದು ಅಂತ ಹುಡುಕ್ತಾ ಇರ್ತೀರ. ಏನೇನೋ ಸಿಗುತ್ತೆ ನಿಮಗೆ, ಜೇಬುಗಳಲ್ಲಿ ಏನೋ ಸಿಗುತ್ತೆ ನಿಮಗೆ. ಇದೇನಿದು, ನನ್ನ ಜೇಬಲ್ಲಿ ಹೆಂಗೆ ಬಂತಿದು, ನನ್ನ ಹಾಸಿಗೆಯಲ್ಲಿ ಹೆಂಗೆ ಬಂತಿದು, ನನ್ನ ಬ್ಯಾಗಲ್ಲಿ ಹೆಂಗೆ ಬಂತಿದು, ನನ್ನ ಟೇಬಲ್ ಮೇಲೆ ಹೆಂಗೆ ಬಂತು, ನನ್ನ ಲಾಕರಲ್ಲಿ ಹೆಂಗೆ ಬಂತು ಇದೆಲ್ಲ. ಇದೇನೋ ಯಂತ್ರ, ಇದೇನೋ ತಾಯ್ತ, ಇದೇನೋ ಅರ್ಶಿನ, ಇದೇನೋ ಕುಂಕುಮ, ಇದೇನೋ ಭಸ್ಮ ಅಲ್ವಾ. ಸೊ ಈ ತರಹ ಒಂದಿಷ್ಟು ಮಾಟಮಂತ್ರಗಳಿಂದ ನಿಮಗೆ ಒಂದಿಷ್ಟು ಜಗಳ, ಎಲ್ಲೋದ್ರೂ ಜಗಳ 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 ಮನಸ್ತಾಪಗಳು ಜಾಸ್ತಿ. ಯಾಕೆ ಹಿಂಗೆ ಜಗಳ ಮೇಲೆ ಜಗಳ ಮನಸ್ತಾಪಗಳಾಗ್ತಾ ಇದೆ ಅಂತ. ಅದರ ನಂತರ ಬರ್ತಕ್ಕಂಥದ್ದು ನಿಮ್ಮ ಅಭ್ಯಾಸಗಳು. ನಿಮ್ಮ ಅಭ್ಯಾಸಗಳಿಂದಾಗಿ ಭಾಳಷ್ಟು ಜಗಳ ಮನಸ್ತಾಪಗಳಾಗ್ಬಿಡುತ್ತೆ. ನೀವೇನು ಮಾಡ್ತೀರಾ, ಕೈಯಲ್ಲಿ ಉಪ್ಪನ್ನು ಕೊಡ್ತಕ್ಕಂಥದ್ದು, ನೀವು ಕೈಯಲ್ಲಿ ಹಿಂಗೆ ಉಪ್ಪು ಕೊಡ್ತಕ್ಕಂಥದ್ದು, ಅಥವಾ ಇನ್ನೊಬ್ಬರ ಕೈಯಿಂದ ಡೈರೆಕ್ಟಾಗಿ ಉಪ್ಪನ್ನು ತೆಗೆದುಕೊಳ್ತಕ್ಕಂಥದ್ದು ಅಭ್ಯಾಸ ಇದೆ. ಉಪ್ಪನ್ನು ಕೈಯಲ್ಲಿ ಕೊಟ್ಟು ತಗೋಬಾರ್ದು, ಜಗಳ ಆಗುತ್ತೆ. ಆಮೇಲೆ ಹರಿತವಾದಂತಹ ಪದಾರ್ಥಗಳು, ಚಾಕು, ಬ್ಲೇಡು, ಕತ್ರಿ, ಸೂಜಿ, ಇದೆಲ್ಲದನ್ನೂ ಸಹ ಕೈಯಿಂದ ಕೈಗೆ ಹಿಂಗೆ ತಗೊಳ್ಕೊಳ್ಬಾರ್ದು. ಆಮೇಲೆ ಪದಾರ್ಥಗಳಲ್ಲಿ ಬರೀ ಉಪ್ಪೊಂದೇ ಅಲ್ಲ, ಹುಳಿ ಪದಾರ್ಥಗಳನ್ನು ಸಹ ಕೈಯಿಂದ ಕೈ ತಗೊಬಾರ್ದು. ಈಗ ಮೊಸರು ನಾರ್ಮಲ್ಲಾಗಿ ಚಪ್ಪೆ ಇದ್ದರೆ ಓಕೆ, ಹುಳಿ ಮೊಸರು ಅಥವಾ ಲಿಂಬೆ ಹಣ್ಣು ಅಥವಾ ಹುಣಸೆ ಹಣ್ಣು ಅದರಿಂದ ಮಾಡಿದ ಪದಾರ್ಥಗಳು, ಇದೆಲ್ಲದೂ ಸಹ ಹುಳಿ ಜಾಸ್ತಿ ಇರುವ ಪದಾರ್ಥಗಳನ್ನು ಸಹ ಕೈಯಲ್ಲಿ ಕೊಟ್ಟು ತಗೊಂಡು ಮಾಡಬಾರ್ದು. ಸಂಬಂಧಗಳು ಹಾಳಾಗ್ಬಿಡುತ್ತೆ. ಏನು ಮಾಡಬೇಕು, ಅಲ್ಲೇ ಕೆಳಗಡೆ ಇಡೀ ತಗೊಳ್ತಾರೆ ಅವರು. ಕೈಯಿಂದ ಕೈಗೆ ಕೊಡಬಾರ್ದು ಅಂತ ನಾನು ಹೇಳ್ತಕ್ಕಂಥದ್ದು ಅಷ್ಟೇ, ಇನ್ನೇನಿಲ್ಲ. ಅಭ್ಯಾಸಗಳು ಕೆಲವಿಷ್ಟು. ಆಮೇಲೆ ಹರಿತವಾದಂಥ ಈ ಗಾಜು ಅಂತ ಹೇಳ್ತೀನಿ ನಿಮಗೆ, ಗ್ಲಾಸ್, ಅದು ಕೂಡ ನೀವು ಒಡೆದು ಹೋದಂತಹ ಗ್ಲಾಸನ್ನು ಮುರಿದು ಹೋದ, ಇವಾಗ ಮನೇಲೆಲ್ಲೋ ಗ್ಲಾಸ್ ಬಿದ್ದು ಒಡೆದೋಗುತ್ತೆ, ಅಥವಾ ಎಲ್ಲೋ ಆಫೀಸಲ್ಲೆಲ್ಲೋ ಒಡೆದೋಗುತ್ತೆ, ಮತ್ತೆಲ್ಲ ಒಂದು ಕಡೆ ನಿಧಾನಕ್ಕೆಲ್ಲ ಒಂದೊಂದೇ ಪೀಸ್, ಯಾರು ತುರಿಬಾರ್ದಂಥ ಪೀಸ್ ಜೋಡಿಸ್ಬಿಟ್ಟು ನೀಟಾಗಿ ಎತ್ಬಿಟ್ಟು ನಿಮ್ಮ ಫ್ರೆಂಡ್ ಕೈಲಿ ಕೊಡ್ತೀರಾ, ತೊಗೊಂಡೋಗಿ ಬಿಸಾಕು ಅಂತ. ಅವ್ರ ಕೈಲಿ ಕೊಟ್ಟರೆ ನಿಮಗೆ ಅವರಿಗೆ ಜಗಳ ಆಯಿತು. ಹಾಗೂ ಇದೆಲ್ಲದನ್ನು ಸಹ, ಉಪ್ಪಿರಬಹುದು, ಹುಳಿ ಇರಬಹುದು, ಹರಿತವಾದ ವಸ್ತುಗಳಿರಬಹುದು, ಈ ಗಾಜು ಇತ್ಯಾದಿಗಳಿರಬಹುದು, ಎಲ್ಲದನ್ನೂ ಸಹ ನೀವು ಕೊಡುವ ವಾರ ಯಾವುದು ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಬಹಳ ಮುಖ್ಯವಾಗಿ ಆಯಾ ವಾರಗಳಲ್ಲೂ ಸಹ ಕೊಡಬಾರ್ದು. ಮಂಗಳವಾರ ಹಾಗೂ ಗುರುವಾರ, ಈ 2 ವಾರಗಳಲ್ಲಿ ಇದನ್ನು ಕೊಟ್ಟು ತಗೊಂಡು ಜಾಸ್ತಿ ಆಗ್ಬಿಟ್ರೆ ಇನ್ನೂ ಸ್ವಲ್ಪ, ಆ ವಾರಗಳಲ್ಲಿ ಮಾಡಿದ್ರೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಸೊ ಆದ್ದರಿಂದ ಇದನ್ನು ಸ್ವಲ್ಪ ಹೆಚ್ಚಿನದಾಗಿ ಗಮನಿಸಿ ನಿಮ್ಮ ಅಭ್ಯಾಸಗಳನ್ನು ಕಂಟ್ರೋಲ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಈ ಅಭ್ಯಾಸಗಳು ಬಿಡಬೇಕು. ನೀವು ಬಿಟ್ಟರೆ ಜಗಳ ಮನಸ್ತಾಪಗಳು ಸರಿ ಹೋಗುತ್ತೆ. ಆಯಿತು ಗುರುಗಳೇ, ಏನೋ ಒಂದಿಷ್ಟು ಕಾರಣಗಳಿದ್ದಾವೆ. ಅದು ವಾಸ್ತು, ಜಾತಕವೋ, ದೃಷ್ಟಿದೋಷವೋ, ಮಾಟಮಂತ್ರವೋ, ಅಥವಾ ಅಭ್ಯಾಸ ಬಲವೋ, ಗೊತ್ತಿಲ್ಲದೋ ಮಾಡ್ಕೊಂಡಂಥ ಅಭ್ಯಾಸಗಳು, ಏನು ಬೇಕಾರಾಗಿರಲಿ ಗುರುಗಳೇ, ಪರಿಹಾರ ಏನು? ಪರಿಹಾರ ಏನಪ್ಪ ಅಂತಂದರೆ, 1 by 1 ಪರಿಹಾರ ಹೇಳಲಿಕ್ಕೆ ಹೋದಾಗ ನಾನು ನಿಮಗೆ ಸಿಂಪಲ್ಲಾಗಿ ಹೇಳ್ತಕ್ಕಂಥ ಪರಿಹಾರ, ವಿಷ್ಣು ಸಹಸ್ರನಾಮವನ್ನು ಓದೋದು ರೂಢಿಯಲ್ಲಿ ಇಟ್ಕೊಳ್ಳಿ, ಜಗಳ ಮನಸ್ತಾಪಗಳು ಕಡಿಮೆ ಆಗಿಬಿಡುತ್ತೆ. ಮೀನರಾಶಿಯವರು ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನು ಓದೋದು ರೂಢಿಯಲ್ಲಿ ಇಟ್ಕೊಂಡ್ರೂ ಸಹ ಜಗಳ ಮನಸ್ತಾಪಗಳು ಪರಿಹಾರ ಆಗಿಬಿಡುತ್ತೆ.
ಏನಾದರೂ ರವಿಗ್ರಹದ ಪ್ರಭಾವ ಅಂತ ಗೊತ್ತಾಗುತ್ತೆ, ಅಥವಾ ಜಾತಕ ನೋಡೋಕೆ ಸ್ವಲ್ಪ ನಿಮಗೆ ಗೊತ್ತಾಗುತ್ತೆ ಅಂದರೆ, ಕನ್ಯಾ ರಾಶಿಯವರು ಪಾಪಗ್ರಹಗಳಿದ್ದಾವೆ ಅಂತ ನಿಮಗೆ ಗೊತ್ತಾದರೆ, ಆ ಕನ್ಯಾ ರಾಶಿಯಲ್ಲಿ ಯಾವ ಪಾಪಗ್ರಹಗಳಿದೆ ನೋಡಿಕೊಂಡು ಆ ಪಾಪಗ್ರಹದ ಒಂದು ಸಂಬಂಧಿತ ಸ್ತೋತ್ರ, ಇದು ಕುಜ ಇದ್ದರೆ ಕುಜ ಅಷ್ಟೋತ್ರ, ಶನಿ ಇದ್ದರೆ ಶನಿ ಅಷ್ಟೋತ್ರ, ರವಿ ಇದ್ದರೆ ರವಿ ಅಷ್ಟೋತ್ರ, ಅಥವಾ ಅಲ್ಲಿ ಯಾವ ಪಾಪಗ್ರಹ, ರಾಹು ಇದ್ರೆ ರಾಹು ಅಷ್ಟೋತ್ರ, ಕೇತು ಇದ್ರೆ ಕೇತು ಅಷ್ಟೋತ್ರ, ಹಾಗೆ ಯಾವ ಗ್ರಹ ಸಪ್ತಮದಲ್ಲಿದೆ ಅಂತ ನೋಡಿಕೊಂಡು ಅದರ ಒಂದು ಸ್ತೋತ್ರ ಪಠನೆ. ಗೋಚಾರ ರೀತಿ ಆದರೆ ಸಪ್ತಮದಲ್ಲಿ ಕೇತು ಇದ್ದಾನೆ ಅಲ್ವಾ, ಸೊ ಅದು ಆ ರೀತಿಯಲ್ಲಿ ನಾನು ಹೇಳುವಂಥದ್ದು. ಅದಲ್ಲದೆ ವೈಯಕ್ತಿಕ ಜಾತಕವನ್ನು ನೋಡುವಂಗಿದ್ರೆ ನಿಮ್ಮ ವೈಯಕ್ತಿಕ ಜಾತಕ ನೋಡಿಕೊಂಡು ಇಲ್ಲಿ ಯಾವ ಸಪ್ತಮದಲ್ಲಿ ಪಾಪಗ್ರಹಗಳಿದೆ ನೋಡಿಕೊಂಡು ಅದಕ್ಕೆ ಕರೆಕ್ಟಾಗಿ ಆ ಸ್ತೋತ್ರಗಳನ್ನು ಪಠನೆ. ಇಲ್ಲ ಅಂದರೆ ನಾನು ಹೇಳುವಂಥದ್ದು, ಭಾನುವಾರಗಳಲ್ಲಿ ಕೆಂಪು ವಸ್ತ್ರದಲ್ಲಿ ಗೋಧಿಯನ್ನು, ಬುಧವಾರಗಳಲ್ಲಿ ಹಸಿರು ವಸ್ತ್ರದಲ್ಲಿ ಹೆಸರು ಕಾಳನ್ನು ದಾನ ಮಾಡೋದ್ರಿಂದ ತಕ್ಕ ಮಟ್ಟಿಗೆ ಜಗಳ ಮನಸ್ತಾಪಗಳು ಕಂಟ್ರೋಲಿಗೆ ಬಂದುಬಿಡುತ್ತೆ. ಆಮೇಲೆ ಭಾನುವಾರಗಳಲ್ಲಿ ನವಗ್ರಹ ದೇವಸ್ಥಾನದಲ್ಲಿ ಮಧ್ಯದಲ್ಲಿ ಸೂರ್ಯಗ್ರಹ ಇರ್ತಾನೆ, ಫಲಪಂಚಾಮೃತ ಅಭಿಷೇಕ, ಕೆಂಪು ಹೂಗಳಿಂದ ಅರ್ಚನೆ, ಇದನ್ನೆಲ್ಲ ಮಾಡಿಸ್ಬೋದು ನೀವು. ಬುಧವಾರಗಳಲ್ಲಿ ವಿಷ್ಣು ಸಂಬಂಧಿತವಾದ ದೇವಸ್ಥಾನ, ರಾಮರ ದೇವಸ್ಥಾನ, ಕೃಷ್ಣನ ದೇವಸ್ಥಾನ, ರಂಗನಾಥ, ವೆಂಕಟೇಶ್ವರ, ಯಾವ್ದು ನರಸಿಂಹ, ಯಾವುದೊಂದು ವಿಷ್ಣು ಸಂಬಂಧಿತ ದೇವಸ್ಥಾನಗಳಲ್ಲಿ ಬುಧವಾರಗಳಲ್ಲಿ ಹೋಗಿ ತುಳಸಿಯಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸ್ತಕ್ಕಂಥದ್ದು. ಅಲ್ಲೇ ಕೂತ್ಕೊಂಡು ಒಂದು ಅರ್ಧ ಗಂಟೆ ವಿಷ್ಣು ಸಹಸ್ರನಾಮ ಓದ್ಕೊಂಡು ಬಂದ್ರೂ ಯಾರ ಜೊತೆ ಜಗಳ ಮನಸ್ತಾವಳಿದ್ರು ಪರಿಹಾರ ಆಗ್ಬೋದು. ಇನ್ನೂ ವಿಶೇಷವಾದ ಪರಿಹಾರ ಬೇಕು ಅಂದರೆ ಈ ವಿಡಿಯೋ ಎಂಡಲ್ಲಿ ಒಂದು ವಿಶೇಷವಾದ ಮಂತ್ರವನ್ನು ಹೇಳ್ತೇನೆ, ಅದು ಐಕ್ಯಮತ್ಯ ಮಂತ್ರ ಅಂತ. ಪ್ರತಿದಿನ ಬೆಳಗ್ಗೆ ಎದ್ದು ನೀವು ಸ್ನಾನ ಆದಮೇಲೆ ಒಂದು ದೇವ್ರ ಮನೇಲಿ ಮುಂದೆ ಕೂತ್ಕೊಂಡು ಯಾರ ಜೊತೆಗೆ ಜಗಳ ಮನಸ್ತಾಪಗಳು ಜಾಸ್ತಿ ಆಗ್ತಿದೆಯೋ ಅವರನ್ನು ಮನಸ್ಸಲ್ಲಿ ನೆನೆಸ್ಕೊಂಡು ಈ ವಿಡಿಯೋ ಎಂಡಲ್ಲಿ ಹೇಳಿರತಕ್ಕಂಥ ಮಂತ್ರವನ್ನು 9 ಅಥವಾ 18 ಬಾರಿ ಕೇಳಿಸ್ಕೊಳ್ತಾ ಇರಿ. ಅದು ಶ್ರುತಿ. ಸರ್ ನನಗೂ ಹೇಳ್ಕೊಟ್ಬಿಡಿ, ನಾನು ಹೇಳ್ಕೊಂಡು ಬಿಡ್ತೀನಿ ಅಂದರೆ ಹೇಳೋಕ್ಕಾಗಲ್ಲ. ಅದು ಶ್ರುತಿ ಅಂದರೆ ಬರೀ ಕೇಳಿಸ್ಕೊಳ್ಳೋದು, ವೇದ ಮಂತ್ರ ಅದು, ಆಯ್ತಲ್ವಾ. ಸೊ ಅದರಿಂದ ಕೇಳಿಸ್ಕೊಳ್ತಾ ಇರಿ 9 ಬಾರಿ ರಿಪೀಟ್ ಆಗಿ ಕೇಳಿಸ್ಕೊಳ್ಳಿ. ಜಗಳ ಮನಸ್ತಾಪಗಳು ಕಡಿಮೆ ಆಗ್ತದೆ. ಯಾರ ಜೊತೆಗೆ ಜಗಳ ಮನಸ್ತಾಪ ಆಗ್ತಾ ಇದೆಯೋ ಅವ್ರನ್ನ ನೆನೆಸ್ಕೊಂಡು ಈ ಕೆಲಸ ಮಾಡಿ ಸಾಕು, ಸಿಂಪಲ್ ಆಯ್ತಲ್ವಾ. ಅಷ್ಟು ಸುಲಭವಾದಂಥ ಪರಿಹಾರ. ಇನ್ನು ಧಾರಣಾ ಪರಿಹಾರ, ಏನನ್ನು ಧರಿಸಿದರೆ ಜಗಳ ಮನಸ್ತಾಪಗಳು ಕಡಿಮೆ ಆಗುತ್ತದೆ, ಏನನ್ನು ಧರಿಸ್ಕೊಳ್ಬೇಕು ಗೊತ್ತಾ? ಒಂದು ವಿಶೇಷ ಪರಿಹಾರ ಇದೆ. ಫೆಬ್ರವರಿ 9ನೇ ತಾರೀಕು ಶುಕ್ರವಾರ ನಮ್ಮ ಒಂದು ಯಾಗಶಾಲೆಯಲ್ಲಿ ಇದೇ ಐಕ್ಯಮತ್ಯ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ. ಐಕ್ಯಮತ್ಯ ಮಂತ್ರದಿಂದ ಹೋಮ, ಆ ಮಂತ್ರದಿಂದ ಹೋಮವನ್ನು ಮಾಡಿ ವಿಶೇಷವಾಗಿ ನಿಮಗೆ ಒಂದು ತಾಯಿತವನ್ನು ಕೊಡ್ತಾ ಇದ್ದೇವೆ, ಆಯ್ತಲ್ವಾ. ಇದರಲ್ಲಿ ಆ ಹೋಮದ ಶಕ್ತಿ, ಹೋಮದ ಭಸ್ಮ, ಹೋಮದ ಒಂದು ಶಕ್ತಿಯನ್ನು ತುಂಬಿಡ್ತೇವೆ, ಅಭಿಮಂತ್ರಿತ ಮಾಡಿ ಕೊಡ್ತಕ್ಕಂಥದ್ದು. ಇದನ್ನು ಪ್ರತಿಯೊಬ್ಬರೂ ಸಹ ನೀವು ಧಾರಣೆ ಮಾಡ್ಕೊಂಡ್ರೆ ಆಯ್ತು. ನಿಮ್ಮ ಕುತ್ತಿಗೆಯಲ್ಲಾಗಿರಬಹುದು, ಬಲಗಡೆ ಕೈನ ತೋಳಲ್ಲಾಗಿರಬಹುದು, ಧಾರಣೆ ಮಾಡಿಕೊಂಡ್ರೆ ಸಾಕು. ಐಕ್ಯಮತ್ಯ ಮಂತ್ರದ ಹೋಮದ ಭಸ್ಮ ನಿಮ್ಮ ಹಳೆಯಲ್ಲಿರುತ್ತೆ, ಆ ಒಂದು ತಾಯ್ತ ನಿಮ್ಮ ಕುತ್ತಿಗೆಯಲ್ಲಿರ್ತದೆ. ಖಂಡಿತವಾಗಿ ನಿಮಗೆ ಅದರ ಶಕ್ತಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ, ಈ ಜಗಳ ಮನಸ್ತಾಪಗಳನ್ನು ಕಡಿಮೆ ಮಾಡ್ತದೆ. ಏನಾದರೂ ಮಾಟಮಂತ್ರದಿಂದ, ದೃಷ್ಟಿದೋಷದಿಂದ ಜಗಳಗಳು ಜಾಸ್ತಿ ಆಗ್ತಾ ಇದೆಯಾ? ಐಕ್ಯಮತ್ಯ ಮಂತ್ರದ ಜೊತೆಗೆ ಮತ್ತೊಂದು ವಿಶೇಷವಾದ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದೇವೆ. ಫೆಬ್ರವರಿ 9ನೇ ತಾರೀಕು ಶುಕ್ರವಾರ ಅಮಾವಾಸ್ಯೆ ಆದ್ದರಿಂದ ಶೂಲಿನಿ ದುರ್ಗಾ ಹೋಮವನ್ನು ಮಾಡಿ ಒಂದು ವಿಶೇಷವಾದಂತಹ ಅಭಿಮಂತ್ರಿತ ತ್ರಿಶೂಲವನ್ನೇ ಕೊಡ್ತಾ ಇದ್ದೇವೆ. ಹೋದ ವರ್ಷವೂ ಸಹ ನಾವು ಕೊಟ್ಟಿದ್ದವಾಗಿತ್ತು. ಶೂಲಿನಿ ದುರ್ಗಾ ಹೋಮವನ್ನು ಮಾಡಿ, ಅದು ನಿಮ್ಮ ಮನೆಯಲ್ಲೇ ಆಲ್ರೆಡಿ ಇದೆ ಅಂತ ಆದರೆ, ನೀವು ಹಿಂದೆ ಯಾವಾಗಾರು ಕೊಟ್ಟಿದ್ದು ಸಂಕಲ್ಪ ಸೇವೆಗೆ ಅದನ್ನು ಬಂದಿತ್ತು ನಿಮಗೆ ಅಂತ ಆದರೆ, ಅದು ಬಹಳ ಕಾಲ ಆಗಿದ್ದರಿಂದ ಅದನ್ನು ತೆಗೆದು ಎಲ್ಲರೂ ಹರಿಯುವ ನೀರಿನಲ್ಲೋ ಅಥವಾ ಒಂದು ಅಶ್ವತ್ಥ ವೃಕ್ಷ, ಅರಳಿ ಮರದ ಬುಡದಲ್ಲೋ ಅದನ್ನು ವಿಸರ್ಜನೆ ಮಾಡಿ, ಅಂದರೆ ಅಲ್ಲಿ ಇಟ್ಬಿಟ್ಟು ಬಂದ್ಬಿಡಿ. ಈ ಹೊಸದಾಗಿ ಸಂಕಲ್ಪ ಸೇವೆ ಕೊಟ್ಕೊಂಡ್ರೆ ಇದನ್ನು ಕೊಡ್ತೀವಲ್ಲ, ಇದನ್ನು ದೇವರ ಮೇಲೆ ಮತ್ತೆ ಇಡಿ, ರೀಪ್ಲೇಸ್ ಮಾಡಿ, ಹಳೆದು ತೆಗೆದು ಹೊಸದಿಡಿ ಇಟ್ಟು ಇದು ಮಾಡಿ. ಇಲ್ಲ ಫಸ್ಟ್ ಟೈಮ್ ಮಾಡ್ತೀರಂದರೆ ಫಸ್ಟ್ ಟೈಮ್ ಆದರೂ ಪರವಾಗಿಲ್ಲ, ನೀವು ಹೆಸರು ಸಂಕಲ್ಪ ಸೇವೆ ಕೊಟ್ಕೊಂಡ್ರೆ ಇದನ್ನು ನಿಮ್ಮ ದೇವ್ರ ಮೇಲೆ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳಿ ಸಾಕು. ಯಾಕೆ? ಈ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧಗಳಿಂದಾಗಿ ಜಗಳ ಮನಸ್ತಾಪಗಳು ಜಾಸ್ತಿ ಆಗ್ತಾ ಇದ್ದರೆ ಇದು ಅದನ್ನು ಪರಿಹಾರ ಮಾಡುತ್ತೆ ಈ ತ್ರಿಶೂಲ. ಹಾಗೂ ಆ ಒಂದು ತಾಯಿತ ನಾನು ಕೊಡ್ತಕ್ಕಂಥದ್ದು, ಅದನ್ನು ಕಟ್ಕೊಳ್ಳೋದ್ರಿಂದ, ಈ ತಾಯಿತ ಕಟ್ಕೊಳ್ಳೋದ್ರಿಂದ ಇದರಲ್ಲಿ ವಿಶೇಷವಾಗಿ ಅಭಿಮಂತ್ರಣೆ ಮಾಡಿ ನಿಮಗೆ ಕೊಡ್ತಾ ಇರೋದು ಐಕ್ಯಮತ್ಯ ಮಂತ್ರದಿಂದಲೇ ಅಭಿಮಂತ್ರಣೆ ಆಗಿರುತ್ತೆ. ಆದ್ದರಿಂದ ಐಕ್ಯಮತ್ಯ ಅನ್ನೋದು ಜಾಸ್ತಿ ಆಗುತ್ತೆ. ಗಂಡ ಹೆಂಡ್ತಿದ್ರೆ ಇಬ್ಬರೂ ಸಹ ಧಾರಣೆ ಮಾಡ್ಕೊಂಡಾಗ ಅದು ಕೂಡ ತುಂಬ ಚೆನ್ನಾಗಿ ಜಗಳ ಮನಸ್ತಾಪಗಳನ್ನು ಕಡಿಮೆ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಅಷ್ಟೇ ಅಲ್ಲ, ನಾವೇನಾದ್ರು ಈ ವಿವಾಹದ ವಿಚಾರದಲ್ಲಿ ಸಮಸ್ಯೆ ಆಗಿ ದಂಪತಿಗಳ ಜಗಳ ಮನಸ್ತಾಪಗಳಾಗ್ತಾ ಇದ್ದರೆ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿ ಅದರ ಜೊತೆಗೆ ಐಕ್ಯಮತ್ಯ ಮಂತ್ರ ಹೋಮ ಮಾಡ್ತಿರೋದ್ರಿಂದ ಇನ್ನೂ ಅನುಕೂಲ. ಗಂಡ ಹೆಂಡತಿ ಇಬ್ಬರು ಧಾರಣೆ ಮಾಡ್ಕೊಳ್ಬಹುದು. ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅನ್ನುವಷ್ಟಕ್ಕೆ ಮಾತ್ರ ಸೀಮಿತ ಆಗ್ಬಿಡ್ಲಿ ಅನ್ನುವಂತಹ ಕಾರಣದಿಂದ
ಆಯ್ತಲ್ವಾ. ಅದ್ರ ಜೊತೆಗೆ ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಫೆಬ್ರವರಿ 9ನೇ ತಾರೀಕು ಶುಕ್ರವಾರ ಅಮಾವಾಸ್ಯ ದಿವಸ ಇದೆಲ್ಲ ಹೋಮಗಳು ಇರುತ್ತೆ. ಲೈವಲ್ಲಿ ನಿಮ್ಮ ಹೆಸರು ನಾನೇ ಖುದ್ದು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ, ಹಾಗೂ ಪ್ರಸಾದವನ್ನು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡುವ ವ್ಯವಸ್ಥೆಯನ್ನು ಮಾಡ್ತೇವೆ. ಒಳ್ಳೆಯದಾಗಲಿ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಳಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಡಿಯೋ ಇಲ್ಲಿಗೆ ಎಂಡ್ ಆಗಿಲ್ಲ. ಈಗ ಬನ್ನಿ ಐಕ್ಯಮತ್ಯ ಮಂತ್ರವನ್ನು ಕೇಳಿಸ್ಕೊಳ್ಳೋಣ. ಓಂ ಸಂ ಸಮಿದ್ಯುವಸೆ ವೃಷನ್ನಗ್ನೇ ವಿಶ್ವಾನ್ಯರ್ಯ ಇಳಸ್ಪದೆ ಸಮಿಧ್ಯಸೆ ಸ ನೋ ವಸೂನ್ಯಾಭರ ಸಂಗಚ್ಛಧ್ವಂ ಸಂವದಧ್ವಂ ಸಂವೋ ಮನಾಂಸಿ ಜಾನತಾಂ ದೇವಾ ಭಾಗೈ ಯಥಾ ಪೂರ್ವೇ ಸಂಜಾನಾನಾ ಉಪಾಸತೆ ಸಮಾನೋ ಮಂತ್ರಃ ಸಮಿತಿಃ ಸಮಾನಿ ಸಮಾನಂ ಮನಃ ಸಹ ಚಿತ್ತಮೇಷಾಂ ಸಮಾನಂ ಮಂತ್ರಮಭಿಮಂತ್ರಯೇವ ಸಮಾನೇನ ವೋ ಹವಿಷಾ ಜುಹೋಮಿ ಸಮಾನೀವ ಆಕೂತಿಃ ಸಮಾನಾ ಹೃದಯಾನಿ ವಹ ಸಮಾನಮಸ್ತು ವೋ ಮನೋ ಯಥಾ ವಸ್ಸು ಸಹಾಸತಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.